ಜಯಪ್ರಕಾಶ್ ಈಗಾಗಲೇ ಅಂತೆ ಸಂಪೂರ್ಣವಾಗಿ ಗೋಕಾಕ್ ಶಾಸಕರ ನಡೆ ಸಂಪೂರ್ಣವಾಗಿ ಇದೀಗ ನಿಗೂಢವಾಗಿದೆ ಅಂತ ಕೂಡ ಹೇಳಲಾಗಿದೆ. ಯಾಕಂದ್ರೆ ಬಿಜೆಪಿಯ ಪ್ಲಾನ್ ಒಂದೊಂದಾಗಿ ಫ್ಲಾಪ್ ಆಗ್ತಾ ಹೋದಂತೆಲ್ಲ ಕೂಡ ಅತೃಪ್ತರು ಕ್ಷೀಣಿಸ್ತಾ ಹೋಗ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ. ಯಾಕಂದ್ರೆ ನಿನ್ನೆ ಅಷ್ಟೇ ಏನು ಶಾಸಕಾಂಗ ಸಭೆ ಮುಗಿದ ಮೇಲೆ ಮುಂಬೈಗೆ ಹಲವು ಶಾಸಕರು ಬರ್ತಾರೆ ಅಂತ ನಿರೀಕ್ಷೆ ಇದೀಗ ಹಂತ ಹಂತವಾಗಿ ವಿಫಲವಾಗ್ತದೆ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಯಾಕಂದ್ರೆ ಒಂದು ನಿರೀಕ್ಷೆ ಇತ್ತು, ಶಾಸಕಾಂಗ ಸಭೆಗೆ ಹಾಜರಾದರೂ ಕೂಡ 8 ರಿಂದ 10 ಶಾಸಕರು ರಾತ್ರಿ ವೇಳೆಗೆ ಮುಂಬೈ ಸೇರ್ಕೊಳ್ತಾರೆ ಅಂತ ಒಂದು ವಿಶ್ವಾಸ ಇತ್ತು. ಅದೆಲ್ಲವೂ ಕೂಡ ಇದೀಗ ಫ್ಲಾಪ್ ಆಗಿದೆ. ಈಗಾಗಲೇ ಅಂತಂದ್ರೆ ಗೋಕಾಕ್ ಶಾಸಕರು ಸಾಕಷ್ಟು ತಮ್ಮ ಆಪ್ತವಾಗಿರ್ತಕ್ಕಂಥ ಶಾಸಕರಿಗೆ ಫೋನ್ ಮಾಡೋ ಮೂಲಕ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ, ಇಲ್ಲಿಗೆ ಬನ್ನಿ ಅಂತ ಕರೆಯುವಂತ ಪ್ರಯತ್ನ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಯಾವುದಕ್ಕೂ ಕೂಡ ಸಂಪರ್ಕ ಸಾಧ್ಯ ಆಗ್ತಿಲ್ಲ. ಕಾಂಗ್ರೆಸ್ನ ನಡೆ ಏನಿದೆ, ಕಾಂಗ್ರೆಸ್ ಬಹಳ ಜಾಣ ನಡೆಯನ್ನು ಇಲ್ಲಿ ಅನುಸರಿಸಿದೆ. ಹೀಗಾಗಿ ಎಲ್ಲಾ ಶಾಸಕರನ್ನು ಒಂದೆಡೆ ಸೇರಿಸುವ ಮೂಲಕ ಅತೃಪ್ತರ ಕೈಗೆ ಆಗಿರ್ಬೋದು ಅಥವಾ ಬಿಜೆಪಿ ಕೈಗೆ ಆಗಿರ್ಬೋದು ಯಾರೋ ಸಿಗದೇ ಇರೋ ತರ ನೋಡ್ಕೊಳ್ತಾ ಇದೆ. ಹೀಗಾಗಿ ಇಲ್ಲಿ ಇರ್ತಕ್ಕಂಥ ಗೋಕಾಕ್ ಶಾಸಕರಿಗೆ ಸಾಕಷ್ಟು ಸಂಕಷ್ಟ ಮತ್ತು ಇಕ್ಕಟ್ಟಿಗೆ ಸಿಲುಕಿದೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ. ಒಂದು ಮಾತ್ರ ಈ ವಿಷಯದಲ್ಲಿ ಅಂದ್ರೆ ಕಳೆದ 6 ದಿನಗಳಿಂದ ನಡೆದಂತಹ ಈ ಬೆಳವಣಿಗೆಯಲ್ಲಿ ಒಂದು ಲಾಭಾಂಶ ಬಿಜೆಪಿ ಆಗಿದೆ ಏನಂದ್ರೆ ಸಮ್ಮಿಶ್ರ ಸರ್ಕಾರದಲ್ಲಿ ಗೊಂದಲ ಸೃಷ್ಟಿ ಮಾಡೋದಕ್ಕೆ ಯಶಸ್ವಿಯಾಗಿದೆ. ಸಮ್ಮಿಶ್ರ ಸರ್ಕಾರದಲ್ಲಿ ಗೊಂದಲ ಸೃಷ್ಟಿ ಮಾಡಿ MP ಎಲೆಕ್ಷನ್ಗೆ ಅಂದ್ರೆ ಲೋಕಸಭಾ ಎಲೆಕ್ಷನ್ಗೆ ಅವರು ಪ್ರಿಪರೇಷನ್ ಆಗೋಕೆ ಬಿಡದೆ ಬಿಜೆಪಿ ತನ್ನ ಚತುರತೆಯನ್ನು ಮೆರೆದಿದೆ. ಅಂದ್ರೆ ಲೋಕಸಭಾ ಎಲೆಕ್ಷನ್ಗೆ ಕಾಂಗ್ರೆಸ್ ಮತ್ತು JDS ಎರಡೂ ಕೂಡ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೋಬೇಕಾಗಿತ್ತು. ಆದರೆ ಅದ್ಯಾವುದಕ್ಕೂ ಕೂಡ ಅವಕಾಶ ನೀಡಿದೆ. ಈ ರೆಸಾರ್ಟ್ ರಾಜಕಾರಣ ಅಥವಾ ಅತೃಪ್ತರ ರಾಜಕಾರಣ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಗಮನ ಸೆಳೆಯುವ ಮೂಲಕ ಲೋಕಸಭಾ ಎಲೆಕ್ಷನ್ಗೆ ಅವರು ರೆಡಿ ಆಗದೇ ಇರೋ ಮೂಲಕ ಮತ್ತು ಕಳೆದ ಬಾರಿ ಏನು ಬಿಜೆಪಿ ಗೆದ್ದಿತ್ತು ಲೋಕಸಭೆಯಲ್ಲಿ ಅದಕ್ಕಿಂತ ಹೆಚ್ಚು ಸ್ಥಾನ ಗಳಿಸುವಲ್ಲಿ ಬಿಜೆಪಿ ಯಶಸ್ವಿ ಆಗುತ್ತೆ ಅನ್ನೋಂಥ ಮಾತು ಬಿಜೆಪಿ ವಲಯದಲ್ಲಿ ಇದೀಗ ಕೇಳಿ ಬರ್ತಾ ಇದೆ. ಜಯಪ್ರಕಾಶ್, ಓಕೆ, ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಮುಂಬೈಗೆ ಬರ್ತಾರೆ. ಈ ಅತೃಪ್ತರು ಕೂಡ ಮುಂಬೈನಲ್ಲೇ ಇದ್ದಾರೆ. ಈ ರೀತಿಯ ಊಹಾಪೋಹಗಳು ಕೆಲವೊಂದು ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ಏನಾದರೂ ರಾಜಕೀಯ ಪಡಸಾಲೆಯಲ್ಲಿ, ಮುಂಬೈನ ರಾಜಕೀಯ ಪಡಸಾಲೆಯಲ್ಲಿ ಏನಾದರೂ ಮಾತುಗಳು ಕೇಳಿ ಬರ್ತಾ ಇದೆಯಾ? ಹೌದು ಜಯಪ್ರಕಾಶ್, ನಿನ್ನೆ ರಾತ್ರಿ ಅಷ್ಟೇ ಮುಂಬೈಗೆ ಏನು ಪ್ರಧಾನಿ ಮೋದಿ ಅವರು ಬರೋದು ಕನ್ಫರ್ಮ್ ಆಗಿದೆ. ಹೀಗಾಗಿ ಅವರನ್ನು ಅತೃಪ್ತರು ಭೇಟಿ ಆಗ್ತಾರೆ ಅನ್ನೋ ಒಂದು ಮಾಹಿತಿ ಇತ್ತು. ಅಂದ್ರೆ ಗೋಕಾಕ್ ಶಾಸಕರನ್ನ ಅವರ ಆಪ್ತವಲಯದಲ್ಲಿ ತಮಗೆ ಬೇಕಾದಂತ ಸುದ್ದಿಯನ್ನು ಹರಿಬಿಡುವ ಮೂಲಕ ತಾವು ಪ್ರಬಲವಾಗಿದ್ದೇವೆ ಅನ್ನೋ ಒಂದು ಸಂದೇಶವನ್ನು ಮಾಧ್ಯಮದ ಮೂಲಕ ಬಿಡುವಂತ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಇದಕ್ಕೆ ಪ್ರಧಾನಿ ಮೋದಿ ಅವರ ಭೇಟಿ ಒಂದು ಉದಾಹರಣೆ ಅಂತ ಹೇಳಬಹುದಾಗಿದೆ. ಬಟ್ ನರಸಿಂಹಮೂರ್ತಿ ಅದನ್ನ ಈಗ ಪ್ರಧಾನಿ ಆದವರೊಬ್ಬರು ಇದೊಂದು ಊಹಾಪೋಹದ ಸುದ್ದಿ ಆಗೋದಿಲ್ವಾ? ಒಬ್ಬ ಪ್ರಧಾನಿ ಆಗಿದ್ದವರು ಈ ರೀತಿ ಅತೃಪ್ತ ಶಾಸಕರನ್ನ ಭೇಟಿ ಆದರೂ ಅಂತಲೇ ಇಟ್ಕೊಳ್ಳೋಣ. ಒಂದು ವೇಳೆ ಸಾಧ್ಯತೆ ಭಾಳ ಕಡಿಮೆ ಇದೆ. ಅದು ಕೊಡುವಂಥ ಸಂದೇಶವಾದರೂ ಏನು? ವಿರೋಧ ಪಕ್ಷಗಳಿಗೆ ಸುಖ ಸುಮ್ಮನೆ ಒಂದು ಆಹಾರವಲ್ವಾ? ಹಾಗಿದ್ರೆ ಅತೃಪ್ತರು ಭ್ರಮನಿರಸನಗೊಂಡು ಈ ರೀತಿಯ ಹೇಳಿಕೆಗಳನ್ನು ಹೊರಗೆ ಬಿಡ್ತಾ ಇದ್ದಾರಾ? ಆಮೇಲೆ ಒಂದು ಸಾಧ್ಯತೆ ಖಂಡಿತವಾಗ್ಲೂ ಆ ರೀತಿ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಪ್ರಧಾನಿಯೊಬ್ಬರು ಬರ್ತಾರೆ, ಈ ಅತೃಪ್ತ ಶಾಸಕರನ್ನು ಭೇಟಿ ಆಗ್ತಾರಂತೆ ಅಥವಾ ಏರ್ಪೋರ್ಟ್ನಲ್ಲೇ ಭೇಟಿ ಆಗ್ತಾರಂತೆ, ಅದಕ್ಕೆ ಅವಕಾಶ ಸಿಗೋದಾದರೂ ಹೌದಾ? ನಿಮ್ಮ ವಿಶ್ಲೇಷಣೆ ಪ್ರಕಾರ ಅದೆಷ್ಟು ದೊಡ್ಡ ರಾಂಗ್ ಮೆಸೇಜನ್ನು ಕೊಡ್ಬೋದು? ವಿರೋಧ ಪಕ್ಷಗಳು ಹೇಗೋ ಇವತ್ತು ಕೋಲ್ಕತ್ತಾದಲ್ಲೂ ಕೂಡ ಕೆಲವು ವಿರೋಧ ಪಕ್ಷದ ನಾಯಕರು ಸೇರ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಕುಮಾರಸ್ವಾಮಿ ಅವರು, ಮಮತಾ ಬ್ಯಾನರ್ಜಿ, ದೇವೇಗೌಡರೆಲ್ಲ. ಇಡೀ ದೇಶಾದ್ಯಂತ ಎಂಥ ಸಂದೇಶ ಹೋಗ್ಬೋದು ಅದು? ಜಯಪ್ರಕಾಶ್, ಈಗಾಗಲೇ ಹೇಳಿರುತ್ತೆ ಪ್ರಧಾನಿ ಯಾವ ರೀತಿ ಇದ್ದಾರೆ ಅಂದ್ರೆ ಒಬ್ಬ ಪ್ರಭಾವಿ ಸಚಿವರು, ಕೇಂದ್ರದ ಪ್ರಭಾವಿ ಸಚಿವರು ಕೂಡ ಪ್ರಧಾನಿಯವರನ್ನ ಭೇಟಿ ಆಗಬೇಕಂದ್ರೆ 1-2 ದಿನಗಳ ಕಾಯುವಂತ ಸ್ಥಿತಿ ಇಲ್ಲಿರ್ತಕ್ಕಂಥ ಸ್ಥಿತಿ ಇದೆ. ಅಂದ್ರೆ ಪ್ರಭಾವಿ ಆಗಿರ್ತಕ್ಕಂಥ ಪ್ರಧಾನಿಯವರು ರಾಷ್ಟ್ರ ಮಟ್ಟದಲ್ಲಿ ಒಂದು ಒಳ್ಳೆ ಸಂದೇಶವನ್ನು ಮತ್ತು ಒಳ್ಳೆ ರೀತಿಯಲ್ಲಿ ಇದ್ದಾರೆ. ಆದ್ರೆ ಇಂಥ ಸಂದರ್ಭದಲ್ಲಿ ಅಂದ್ರೆ ಮಹಾಗಠಬಂಧನ ಒಂದಾಗಂತ ಸಂದರ್ಭದಲ್ಲಿ ಯಾವುದೋ ಒಂದು ರಾಜ್ಯಕ್ಕೆ ಅತೃಪ್ತರನ್ನು ಭೇಟಿಯಾಗುವ ಮೂಲಕ ಯಾವ ಸಂದೇಶವನ್ನು ನೀಡ್ತಾರೆ? ಹೀಗಾಗಿ ಪ್ರಧಾನಿಯವರು ಅತೃಪ್ತರನ್ನು ಭೇಟಿಯಾಗುವಂಥದ್ದು ಸಾಧ್ಯತೆ ತೀರಾ ಕಡಿಮೆ ಇದೆ. ಆದ್ರೆ ಏನು ಇದೇ ವಿಷಯವನ್ನು ಅತೃಪ್ತರು ತಮ್ಮ ಬಳಕೆಗೆ ಬಳಸ್ಕೊಳ್ತಾ ಇದ್ದಾರೆ. ಅಂದ್ರೆ ತಾವು ಇನ್ನೂವರೆಗೂ ಪ್ರಬಲವಾಗಿದ್ದೇವೆ, ಅಮಿತ್ ಶಾ ಸೇರಿದಂತೆ ಪ್ರಧಾನಿ ಮೋದಿ ಅವರು ಕೂಡ ನಮ್ಮ ಸಂಪರ್ಕದಲ್ಲಿದ್ದಾರೆ, ನಾವು ಗಟ್ಟಿಯಾಗಿದ್ದೇವೆ ಅನ್ನೋ ಒಂದು ಸಂದೇಶವನ್ನು ರಾಜ್ಯದ ನಾಯಕರಿಗೆ ರವಾನಿಸುವ ಮೂಲಕ ತಾವು ಇನ್ನೂ ಪ್ರಬಲವಾಗಿದ್ದೇವೆ ಅನ್ನೋ ಒಂದು ಸಂದೇಶ ಅಲ್ಲಿಗೆ ತಮ್ಮ ಬೆಂಬಲಿಗ ಈಗಲೂ ರಮೇಶ್ ಜಾರಕಿಹೊಳಿ ಗೋಕಾಕ್ ಶಾಸಕರ ತಲೆಯಲ್ಲಿಯೇ ನೋಡ್ತಾ ಇದೆ. ಈಗಲೂ ಅವರು ಸೋತಿದ್ದಾರಾ ಅಥವಾ ಗೆದ್ದಿದ್ದಾರಾ ಅಥವಾ ಬಿದ್ದರೂ ಮೀಸೆ ಮಣ್ಣಾಗಲಿಲ್ವಾ? ಈಗಲೂ ಕೂಡ ಕೆಲವು ಶಾಸಕರು ನಮ್ಮ ಜೊತೆ ಬರ್ತಾರೆ, ಅತೃಪ್ತ ಶಾಸಕರು ಅನ್ನುವಂಥದ್ದು ಈಗಲೂ ನಂಬಿಕೆ ಇದೆಯಾ? ಇದ್ರೆ ಯಾಕೆ? ಬಿಜೆಪಿಯವರ ಸಂಪರ್ಕ ಏನಿದೆ ಅವರ ಜೊತೆ ಈಗಲೂ? ಜಯಪ್ರಕಾಶ್, ಈಗಾಗಲೇ ಅಂತದ್ದು ಎರಡು ಹಂತದಲ್ಲಿ ನಾವು ವಿಶ್ಲೇಷಣೆ ಮಾಡೋಕ್ಕಾಗುತ್ತೆ. ಯಾಕಂದ್ರೆ ಬಿಜೆಪಿಗೆ ರಮೇಶ್ ಜಾರಕಿಹೊಳಿ ಬಲ,
ರಮೇಶ್ ಜಾರಕಿಹೊಳಿ ಅವರಿಗೆ ಬಿಜೆಪಿನೇ ಬಲ ಅಂತ ಕೂಡ ಇಲ್ಲಿ ಹೇಳಬಹುದಾಗಿದೆ. ಯಾಕಂದ್ರೆ ಒಬ್ಬರ ಮೇಲೆ ಒಬ್ಬರು ಡಿಪೆಂಡ್ ಇರೋ ಮೂಲಕ ತಾವಿಬ್ಬರು ಕೂಡ ತಾವು ಪ್ರಭಾವಿಯಾಗಿದ್ದೇವೆ, ಮತ್ತಷ್ಟು ಶಾಸಕರು ಮುಂಬೈಗೆ ಕರೆತರ್ತೀವಿ ಅನ್ನೋ ಕೊನೆಯದಾದಂಥ ವಿಶ್ವಾಸ ಕೂಡ ಇಬ್ಬರಲ್ಲಿ ಇದೆ ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಯಾಕಂದ್ರೆ ಗೋಕಾಕ್ ಶಾಸಕರು ನನ್ನ ಜೊತೆ 12 ಜನ 10ರಿಂದ 12 ಜನ ಇದ್ದಾರೆ ಅನ್ನೋಂಥ ಮನವರಿಕೆಯನ್ನು ಬಿಜೆಪಿಗೆ ಹೈಕಮಾಂಡ್ ಮಾಡಿದ್ರು. ಆದರೆ ಕೇವಲ ಅವ್ರ ಜೊತೆ 4 ಜನ ಕಾಂಗ್ರೆಸ್ ಶಾಸಕರು ಮತ್ತು ಇಬ್ಬರ ಪಕ್ಷೇತರ ಶಾಸಕರು ಇರೋದ್ರಿಂದ ಕೇವಲ 4ರಿಂದ 6ಕ್ಕೆ ಅವರು ಕುಸಿದಿದ್ದಾರೆ. ಆದರೆ ಇದನ್ನು ತೋರಿಸ್ಕೊಳ್ಳಿಕ್ಕೆ ರಮೇಶ್ ಅವರು ರೆಡಿ ಇಲ್ಲ. ಅಂದರೆ ತಮ್ಮ ಬಲ ಕುಸಿದಿದೆ ಅನ್ನೋದನ್ನು ತೋರಿಸಲಿಕ್ಕೆ ಗೋಕಾಕ್ ಶಾಸಕರು ರೆಡಿ ಇಲ್ಲ. ಹೀಗಾಗಿ ಈ ರೀತಿಯಂಥ ಊಹಾಪೋಹದ ಸುದ್ದಿಯನ್ನು ಬಿಟ್ಕೊಂಡು ನಮ್ಮ ಜೊತೆ ಮತ್ತಷ್ಟು ಶಾಸಕರು ಬರೋರಿದ್ದಾರೆ ಅನ್ನೋ ಮಾಹಿತಿ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಪ್ರಧಾನಿ ಮೋದಿ ಅವರನ್ನ ಭೇಟಿ ಆಗ್ತೀವಿ ಅನ್ನೋ ಒಂದು ಸುದ್ದಿಯನ್ನು ಹರಿಬಿಡುವ ಮೂಲಕ ಏನೆಲ್ಲ ಪ್ರಯತ್ನಗಳು, ಅಂದರೆ ನಾವಿನ್ನೂ ಬಲವಾಗಿದ್ದೇವೆ, ನಾವಿನ್ನೂ ಶಕ್ತಿಯುತವಾಗಿದ್ದೇವೆ ಅನ್ನೋದು ತೋರಿಸ್ಕೊಳ್ಳಿಕ್ಕೆ ಏನೆಲ್ಲ ಬೇಕು ಅದೆಲ್ಲ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಬಹುಶಃ ಏನಂತಂದರೆ ರಮೇಶ್ ಜಾರಕಿಹೊಳಿ ಸೇರಿದಂತೆ ಕೇವಲ 4 ಜನ ಇವತ್ತು ಅಥವಾ ಸೋಮವಾರ ದಿನ ರಾಜೀನಾಮೆ ಕೊಡುವಂಥ ಒಂದು ಬೆಳವಣಿಗೆ ಬಿಟ್ಟರೆ ಬೇರೆ ಯಾವ ಬೆಳವಣಿಗೆಗಳು ಈವರೆಗೂ ಕಾಣ್ತಾ ಇಲ್ಲ. ಜಯಪ್ರಕಾಶ್.